ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರಿಷಬ್ ಪಂತ್ ಹಾಗೆ ಕುಲ್ದೀಪ್ ಯಾದವ್ ಒಳ್ಳೆ ಸ್ನೇಹಿತರು. ಕಳೆದ ಸೀಸನ್ ಅಲ್ಲಿ ಡೆಲ್ಲಿ ಪರ ಜೊತೆಯಾಗಿ ಆಡಿದ್ದವರು. ಇದೀಗ ಪಂತ್ ಲಕ್ನೋ ತಂಡದಲ್ಲಿದ್ರೆ ಕುಲ್ದೀಪ್ ಯಾದವ್ ಡೆಲ್ಲಿ ತಂಡದಲ್ಲೇ ಇದ್ದಾರೆ. ನಿನ್ನೆ ಮುಖಾಮುಖಿಯಾಗಿರುವಂತಹ ಇಬ್ಬರು ದೋಸ್ತಿಗಳು ಒಬ್ಬರನ್ನೊಬ್ಬರು ಪೆವಿಲಿಯನ್ ಕಟ್ಟಲು ತುದಿಗಾಲಲ್ಲಿ ನಿಂತಿದ್ರು. ರಿಷಬ್ ಪಂತ್ ಅವರನ್ನ ಶೂನ್ಯಕ್ಕೆ ಔಟ್ ಮಾಡಿ ಕುಲ್ದೀಪ್ ಯಾದವ್ ಸಕ್ಸಸ್ ಆದ್ರೆ ಕುಲ್ದೀಪ್ ವಿಕೆಟ್ ಪಡೆಯಲು ಪಂತ್ ಕಾಯ್ತಾ ಇದ್ರು. ಸಿಕ್ಕ ಚಾನ್ಸ್ ನಲ್ಲಿ ರನ್ಔಟ್ ಮಾಡೋಕೆ ಯತ್ನಿಸಿದ್ರು, ಆದ್ರೂ ಕುಲ್ದೀಪ್ ಬಿಡ್ಲಿಲ್ಲ. ಕೊನೆಗೆ ಕ್ರೀಸ್ ನಿಂದ ಕುಲ್ದೀಪ್ ರನ್ನ ತಳ್ಳಿ ಪಂತ್ ಬೇಲ್ ಸೆಗರಿಸಿದ್ರು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ನಾಯಕನಾಗಿ ಪದಾರ್ಪಣೆ ಮಾಡಿದ್ದ ರಿಷಬ್ ಪಂತ್ ಶೂನ್ಯಕ್ಕೆ ಔಟ್ ಆಗಿದ್ರು. ಅತ್ತ ಪಂದ್ಯವನ್ನು ಕೂಡ ಸೋತ್ಕೊಂಡ್ರು. ಇದರ ಬೆನ್ನಲ್ಲೇ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಮಾಲೀಕರಾದಂತ ಸಂಜೀವ್ ಗೋಯಾಂಕ ಪಂತ್ ಜೊತೆ ಚರ್ಚೆ ಮಾಡ್ತಾ ಇರೋದು ಕಂಡು ಬಂದಿದೆ. ಇದನ್ನ ನೋಡಿದಂತ KL ರಾಹುಲ್ ಅಭಿಮಾನಿಗಳು ನಾಯಕ ಬದಲಾದ್ರೂ ಲಕ್ನೋ ಸೂಪರ್ ಜೈಂಟ್ಸ್ ಮಾಲೀಕರ ಬುದ್ಧಿ ಮಾತ್ರ ಬದಲಾಗಲಿಲ್ಲ ಅಂತಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಉಪನಾಯಕ ಫಾಫ್ ಡು ಪ್ಲೆಸಿಸ್ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮವನ್ನು ಹೊಗಳೋ ಮೂಲಕ ರೋಹಿತ್ ಶರ್ಮಾ ಹಾಗೆ ಧೋನಿಗೆ ಟಾಂಗ್ ಕೊಟ್ಟಿದ್ದಾರೆ. ಈ ನಿಯಮ ಯಾಕಿದೆ ಎಂಬುದಕ್ಕೆ ಈ ಪಂದ್ಯದ ಫಲಿತಾಂಶವೇ ಸಾಕ್ಷಿ. ಆದ್ರೆ ಕೆಲವರು ಈ ನಿಯಮವನ್ನೇ ದೂರ್ತಾರೆ ಅಂತ ಡು ಪ್ಲೆಸಿಸ್ ಹೇಳಿದ್ದಾರೆ. ಈ ಹಿಂದೆ ರೋಹಿತ್ ಶರ್ಮಾ, ಮಹೇಂದ್ರ ಸಿಂಗ್ ಧೋನಿ ಹಾಗೆ ರಿಷಬ್ ಪಂತ್ ಸೇರಿದಂತೆ ಅನೇಕರು ಇಂಪ್ಯಾಕ್ಟ್ ಪ್ಲೇಯರ್ ನಿಯಮವನ್ನು ವಿರೋಧಿಸಿದ್ರು. ಈ ಬಾರಿಯ ಮೆಗಾ ಹರಾಜಿನಲ್ಲಿ ಅನ್ಸೋಲ್ಡ್ ಆಗಿದ್ದಂತ ಸ್ಟಾರ್ ಆಟಗಾರರಲ್ಲಿ ಶಾರ್ದುಲ್ ಠಾಕೂರ್ ಕೂಡ ಒಬ್ರು. ಇದರಿಂದಾಗಿ ಲಕ್ನೋ ತಂಡದ ನೆಟ್ ಬೌಲರ್ ಆಗಿ ಶಾರ್ದುಲ್ ಠಾಕೂರ್ ಸೇರಿಕೊಂಡಿದ್ರು. ಲಕ್ನೋ ತಂಡದ ಎಡಗೈ ವೇಗಿ ಮೊಯ್ಸಿನ್ ಖಾನ್ ಗಾಯದ ಕಾರಣಕ್ಕೆ ಮೊದಲ ಪಂದ್ಯದಲ್ಲಿ ಹೊರಗುಳಿದಿದ್ರು. ನೆಟ್ ಬೌಲರ್ ಆಗಿ ಕಾಣಿಸಿಕೊಂಡಿದ್ದಂತ ಶಾರ್ದುಲ್ ಅವರನ್ನ ಲಕ್ನೋ ಫ್ರಾಂಚೈಸಿ ಅಧಿಕೃತವಾಗಿ ಬದಲಿ ಆಟಗಾರನಾಗಿ ಆಯ್ಕೆ ಮಾಡಿಕೊಂಡಿದೆ. ಕೊಟ್ಟ ಅವಕಾಶವನ್ನ ಸರಿಯಾಗಿಯೇ ಬಳಸಿಕೊಂಡಂತ ಶಾರ್ದುಲ್ 2 ಪ್ರಮುಖ ವಿಕೆಟ್ಗಳನ್ನ ಬೇಟೆಯಾಡಿದ್ರು. IPL ಇತಿಹಾಸದಲ್ಲಿ ಇನ್ನಿಂಗ್ಸ್ ಒಂದರಲ್ಲಿ ಮೊದಲ 5 ವಿಕೆಟ್ ಕಳ್ಕೊಂಡ ನಂತರ 120+ ರನ್ ಗಳಿಸಿ ಗೆದ್ದಿರುವುದು ಕೇವಲ 3 ತಂಡಗಳು ಮಾತ್ರ. ಈ ದಾಖಲೆ ಪಟ್ಟಿಯಲ್ಲಿ ಸೋಮವಾರದವರೆಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಟಾಪ್ 1 ನಲ್ಲಿತ್ತು. ಇದೀಗ RCB ತಂಡದ ಈ ಅಪರೂಪದ ದಾಖಲೆಯನ್ನ ಡೆಲ್ಲಿ ಕ್ಯಾಪಿಟಲ್ಸ್ ಧೂಳಿಪಟ ಮಾಡಿದೆ. IPL ಇತಿಹಾಸದಲ್ಲಿ 5 ವಿಕೆಟ್ ಕಳೆದುಕೊಂಡ ಬಳಿಕ ಅತಿ ಹೆಚ್ಚು ರನ್ ಬಾರಿಸಿ ಗೆದ್ದ ತಂಡವೆಂಬ ದಾಖಲೆ ಡೆಲ್ಲಿ ಕ್ಯಾಪಿಟಲ್ಸ್ ಪಾಲಾಗಿದೆ. ನಟಿ ಅಥಿಯಾ ಶೆಟ್ಟಿ ಮತ್ತು ಕ್ರಿಕೆಟಿಗ KL ರಾಹುಲ್ ದಂಪತಿಗೆ ಹೆಣ್ಣು ಮಗು ಜನಿಸಿದೆ. ಈ ವಿಷಯವನ್ನ ಸ್ವತಃ ಅಥಿಯಾ ಅವರೇ ತಮ್ಮ ಅಭಿಮಾನಿಗಳಿಗೆ ಇನ್ಸ್ಟಾಗ್ರಾಮ್ ಪೋಸ್ಟ್ ಮೂಲಕ ತಿಳಿಸಿದ್ದಾರೆ. ಅಲ್ಲದೆ ಕ್ರಿಕೆಟಿಗ KL ರಾಹುಲ್ ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಖುಷಿ ಸುದ್ದಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ. ಲಾಸ್ಟ್ ಸೀಸನ್ ನಲ್ಲಿ KKRಗೆ ಕಪ್ ಗೆದ್ದು ಕೊಟ್ಟಂತ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಈ ಬಾರಿ ಪಂಜಾಬ್ ಕಿಂಗ್ಸ್ನ ಕಿಂಗ್ ಆಗಿ ಮೆರೆಯೋಕೆ ಕೌಂಟ್ ಡೌನ್ ಶುರುವಾಗಿದೆ. ಪಂಜಾಬ್ ಟೀಮ್ ಹಾಗೆ ಗುಜರಾತ್ ಟೈಟನ್ಸ್ ವಿರುದ್ಧ ಇವತ್ತು ಕಣಕ್ಕಿಳಿಯಲಿದೆ. ಶುಭ್ಮನ್ ಗಿಲ್ ನಾಯಕತ್ವದ GT ಟೀಮ್ ಕೂಡ ಮೊದಲ ಗೆಲುವನ್ನು ದಾಖಲಿಸುವಂತ ಉತ್ಸಾಹದಲ್ಲಿದೆ. RCB ಫ್ರಾಂಚೈಸಿ ಸೋಷಿಯಲ್ ಮೀಡಿಯಾದಲ್ಲಿ ಭುವಿ ಅವರ ಫೋಟೋ ಹಾಕಿ ಫಿಟ್ನೆಸ್ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದೆ. ಭುವಿ ಹಿಂದೆಂದಿಗಿಂತಲೂ ಕೂಡ ಬೇಗ ಮತ್ತು ಧೈರ್ಯಶಾಲಿಯಾಗಿ ತಂಡಕ್ಕೆ ಕಮ್ಬ್ಯಾಕ್ ಮಾಡಲಿದ್ದಾರೆ ಎಂದಿದೆ. ಟ್ವೀಟ್ ಬೆನ್ನಲ್ಲೇ ಭುವಿ ಅವರು ಶುಕ್ರವಾರ ನಡೆಯಲಿರುವಂತಹ CSK ವಿರುದ್ಧದ ಪಂದ್ಯದಲ್ಲಿ ಆಡಲಿದ್ದಾರೆ ಎನ್ನಲಾಗಿದೆ. RCB ಮತ್ತು CSK ನಡುವಿನ ರೋಚಕ ಪಂದ್ಯ ಶುಕ್ರವಾರ ನಡೆಯಲಿದೆ. ಅದಕ್ಕೂ ಮುನ್ನ ಧೋನಿ ಇಂಟರ್ವ್ಯೂ ಒಂದು ಫುಲ್ ಸೌಂಡ್ ಮಾಡ್ತಾ ಇದೆ. ಅದರಲ್ಲಿ ಧೋನಿ ಕಿಂಗ್ ಕೊಹ್ಲಿಯನ್ನ ಮನಸಾರೆ ಹೊಗಳಿದ್ದಾರೆ. ನಾನು ವಿರಾಟ್ ಕೊಹ್ಲಿ ಈಗಲೂ ಸ್ನೇಹಿತರು ಎಂದಿದ್ದಾರೆ. ವಿರಾಟ್ ಕೊಹ್ಲಿ 40ರಿಂದ 60 ರನ್ಗಳಿಗೆ ತೃಪ್ತರಾಗುವುದಿಲ್ಲ. ಯಾವತ್ತೂ ಶತಕ ಗಳಿಸಬೇಕು, ಪಂದ್ಯದ ಕೊನೆವರೆಗೂ ಕೂಡ ಇರಬೇಕು ಅಂತ ಬಯಸ್ತಾರೆ. ಅದುವೇ ಅವರ ಯಶಸ್ಸು ಎಂದಿದ್ದಾರೆ ಧೋನಿ. ಪಾಕಿಸ್ತಾನ ಸೂಪರ್ ಲೀಗ್ ಸೀಸನ್ 10ರ ಟೂರ್ನಿ ಏಪ್ರಿಲ್ 10ರಿಂದ ಶುರುವಾಗಲಿದೆ. 6 ತಂಡಗಳ ಈ ಕದನದಲ್ಲಿ ಕರಾಚಿ ಕಿಂಗ್ಸ್ ತಂಡವನ್ನ ಆಸ್ಟ್ರೇಲಿಯಾದ ಮಾಜಿ ಆಟಗಾರ ಡೇವಿಡ್ ವಾರ್ನರ್ ಮುನ್ನಡೆಸಲಿದ್ದಾರೆ. ವಾರ್ನರ್ ಈ ಬಾರಿ IPL ಹರಾಜಿನಲ್ಲಿ ಅನ್ಸೋಲ್ಡ್ ಆಗಿದ್ರು. ಕರಾಚಿ ಕಿಂಗ್ ಫ್ರಾಂಚೈಸಿ ಇದೀಗ ವಾರ್ನರ್ನ ಆಯ್ಕೆ ಮಾಡಿಕೊಂಡಿದ್ದಲ್ಲದೆ ನಾಯಕನ ಸ್ಥಾನವನ್ನು ನೀಡಿದೆ. ಜೊತೆಗೆ ಇದೇ ತಂಡದಲ್ಲಿ ಕೇನ್ ವಿಲಿಯಮ್ಸನ್ ಸಹ ಕಾಣಿಸಿಕೊಂಡಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.